ತಮ್ಮರಿಗೂ ಕೋಟಿ ಕೋಟಿ ಧನ್ನಿರಂಕಾರ್ಜಿ. ನಾವು ಭಾಳ ಬಾಲ್ ಸತ್ಸಂಗ್ ಬಾಲ್ ಸಮಗಮ್ ಮಾಡಿದ್ದೀವಿ. ಇದರಿಂದ ನಾವು ಏನು ತಿಳ್ಕೊಂಡಿವಂತ ನಮಗೆ ನಾವು ಕ್ವಶನ್ ಹಾಕ್ಕೊಳ್ಬೇಕು. ಆಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಭಕ್ತ ಪ್ರಹ್ಲಾದಜಿ ಮತ್ತು ಮಾರ್ಕಂಡೇಯಜಿ ಭಕ್ತಿಯನ್ನು ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಸಾಕ್ಷಾತ್ ಮಾತಾಜಿ ಅವರು ನಮಗೆ ಬ್ರಹ್ಮ ಜ್ಞಾನದ ಮೂಲಕ ಪರಮಾತ್ಮನನ್ನು ತೋರಿಸ್ತಿದ್ದಾರೆ. ಹಾಗೆ ವಚನಕಾರರು ವಚನದಲ್ಲಿ ಹೇಳಿರುವ ಹಾಗೆ ಸಾರಿ ಚಲ್ಯಾದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಸಾರಿ ಚಲ್ಯಾದ ಮುಕುತಿ ವೇದದ ಮೊದಲಿನ ಮೂಲವದು ಮೇದನೆ ಅಳುತ್ತಾ ತುಂಬಿಹುದು. ಆದಿ ಆದಿಗೆ ಬಿದ್ದಿರುವುದು ಇದು ಸಾಧಕ ಜನರಿಗೆ ಕಾಣುವುದಣ್ಣ. ಎತ್ತ ನೋಡೆ ಪರಬ್ರಹ್ಮವದು ಸುತ್ತಮುತ್ತಲೂ ಸುರಿದಿಹುದು. ಮತ್ತೆ ಮತ್ತೆ ಅದೇ ಕಾಂಬುವುದು ಗುರುಪುತ್ರರಿಗಲ್ಲದೆ ಕಾಣಿಸದಣ್ಣ. ಮುಂದೆ ನೋಡಲು ಬಂದಿಹುದು ಮುಂದೆ ನೋಡಲು ನಿಂದಿಹುದು. ಸಂಧಿ ಸಂಧಿಗೆ ಜಡೆದಿಹುದು ಆನಂದ ಗುಹೇಶ್ವರ ಲಿಂಗವದಣ್ಣ. ಅಂದರೆ ಸಂತ ಮಹಾತ್ಮರೇ, ಪರಮಾತ್ಮ ಹಿಂದೆ ಕೂಡ ಇದ್ದ, ಇವತ್ತು ಕೂಡ ಇದ್ದಾನೆ, ನಾಳೆ ಕೂಡ ಇದ್ದಾನಂತ ಗೊತ್ತಾಗುವುದು ಗುರುಪುತ್ರರಿಗೆ ಮಾತ್ರ. ಅದು ಯಾರೆಂದರೆ ಸಾಧು ಸಂತರು. ಹಾಗೆ ಗರುಡ ಪುರಾಣದಲ್ಲಿ ಹೇಳಿರುವ ಹಾಗೆ 7 ಗುರು ಇದ್ದಾರೆ: ಸೂಚಕ್, ವಾಚಕ್, ಬೋಧಕ್, ನಿಷಿದ್, ವಿಹಿತ್, ಕರಣಕ್ಯ, ಹಾಗೆ ಪರಮಗುರು. ಸೂಚಕ್ ಗುರು ಬಾಹ್ಯಶಾಸ್ತ್ರದ ಮೂಲಕ ಪರಮಾತ್ಮನ ಕಡೆಗೆ ದಾರಿ ತೋರುತ್ತಾನೆ. ವಾಚಕ್ ಗುರು ಜಾತಿ, ವರ್ಣ, ಆಶ್ರಮ, ಧರ್ಮ ಅಧರ್ಮದ ಮೂಲಕ ಪರಮಾತ್ಮನಿಗೆ ಗುರುತಿಸುತ್ತಾನೆ. ಬೋಧಕ್ ಗುರು ಹಲವಾರು ಮಂತ್ರದ ಮೂಲಕ ಬೋಧನೆ ಮಾಡುತ್ತಾನೆ. ನಿಷಿದ್ ಗುರು ಮಾಯಾ, ಮೋಹ, ವಶೀಕರಣದ ಮೂಲಕ ಪರಮಾತ್ಮನಿಗೆ ಅರಿವು ಮೂಡು